ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿರುವಂಥ ಕೆಲವೇ ಸಾಮಗ್ರಿಯನ್ನು ಉಪಯೋಗಿಸಿ ತುಂಬಾ ರುಚಿಯಾದ ಆರೋಗ್ಯಕರವಾಗಿರುವಂಥ ಪಲ್ಯನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಬನ್ನಿ, ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಈ ಪಲ್ಯವನ್ನು ಮಾಡಲಿಕ್ಕೆ ನಮಗೆ ಮೆಂತ್ಯ ಸೊಪ್ಪು ಬೇಕು. ಇದನ್ನು ನೀಟಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಫ್ಯಾನಿನ ಕೆಳಗೆ ಇಟ್ಟರೆ ನಮ್ಮ ನೀರು ಅನ್ನೋದೆಲ್ಲ ಡ್ರೈ ಆಗುತ್ತೆ. ಈ ಡ್ರೈ ಆದ ನಂತರ ಎಲ್ಲನೂ ಒಂದು ಗುಡಿಸ್ಕೊಂಡು ಚಿಕ್ಕದಾಗಿ ಇದನ್ನು ಪೀಸ್ ಮಾಡಿಕೊಂಡು ಬರೋಣ. ಈ ಸೊಪ್ಪಿನ ಪಲ್ಯ ನೋಡ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ನಾಲಿಗೆಗೆ ರುಚಿನೂ ಕೊಡುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದನ್ನು ನಾವು ಪ್ರತಿದಿನ ಒನ್ ಟೈಮ್ನಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಕೂಡ ಮಾಡಿದ ರುಚಿ ನೋಡಲಿ ಅನ್ನೋದಕ್ಕೋಸ್ಕರ ಇವತ್ತು ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ, ಪದೇ ಪದೇ ಮಾಡ್ತೀರಾ, ಸಖತ್ತಾಗಿರುತ್ತೆ. ರೊಟ್ಟಿ ಚಪಾತಿಗಂತೂ ಇದು ಹೇಳಿ ಮಾಡಿಸಿದ್ದಂತಲೇ ಹೇಳ್ಬೋದು. ಈಗ ನೋಡ್ರಿ, ಎಲ್ಲ ನಾನು ಇದನ್ನು ಕಟ್ ಮಾಡಿಕೊಂಡು ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ 1-2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡೆ. ಸ್ವಲ್ಪ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ರಿ. ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ನೋಡಿರಿ 5-6 ಎಸಳಷ್ಟು ಕರಿಬೇವು, 1.5 ಚಮಚದಷ್ಟು ಕಡಲೆಬೇಳೆ, 1.5 ಚಮಚದಷ್ಟು ಉದ್ದಿನಬೇಳೆ, 1.5 ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ 3ನ್ನು 1.5 ಚಮಚದಷ್ಟು ಹಾಕ್ಕೊಂಡು ಇದು ನೀಟಾಗಿ ಸ್ವಲ್ಪ ಗರಿ ಆಗಲಿ, ಹೊಂಬಣ್ಣ ಬರಲಿ ಅಲ್ಲಿವರೆಗೆ ನಾವು ನೀಟಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ರಿ, ಇದು ಪರ್ಫೆಕ್ಟ್ ಆಯಿತು. ನಮಗೆಲ್ಲ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಅದರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ, ನಮ್ಮ ಹಸಿ ವಾಸನೆ ಹೋಗಾಯಿತು. ಸೇಮ್ ಕ್ವಾಂಟಿಟಿ ಅರ್ಧ ಕಪ್ಪಿನಷ್ಟು ಟೊಮೆಟೊನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ನಮ್ಮ ಟೊಮೆಟೊ ಹಸಿ ವಾಸನೆ ಹೋಗಲಿ, ಸ್ವಲ್ಪ ಮೆತ್ತಗಾಗಲಿ. ಜಾಸ್ತಿ ಮೆತ್ತಗಾಗೋದೇನೆ ಬೇಡ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ. ಅದಕ್ಕೆ ರುಚಿಗೆ ಅನುಸಾರ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕಲ್ಲುಪ್ಪನ್ನೇ ಯೂಸ್ ಮಾಡೋದು. ನಿಮಗೂ ಕೂಡ ಹೇಳ್ತಾ ಇರೋದು ನಾನು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಅಂತ. ಇದನ್ನು ನೋಡ್ರಿ, ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ. ನಾವು ಉಪ್ಪು ಹಾಕೋದ್ರಿಂದ ಬೇಗನೆ ನಮ್ಮ ಟೊಮೆಟೊ ಅನ್ನೋದು ಸಾಫ್ಟ್ ಆಗುತ್ತೆ. ಈಗ 1 ನಿಮಿಷ ನಾವು ಅದನ್ನು ಫ್ರೈ ಮಾಡಿಕೊಂಡು ಅದರೊಳಗೆ ನಾವು ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಆ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ. ಫ್ಲೇಮು ಲೋನಲ್ಲೇ ಇರಲಿ, ಹೈ ಮಾಡಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದು ಮಿಕ್ಸ್ ಮಾಡ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ತುಂಬ ಬೇಗನೆ ಆಗುತ್ತೆ ಇದು. ನಮ್ಮ ಅರ್ಜೆಂಟ್ನಲ್ಲಿ ಈ ಪಲ್ಯ ಏನು ಮಾಡಬೇಕಪ್ಪ ಅಂತ ತೋರಿಸ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿದ್ದರೆ ದಿಢೀರಾಗಿ ಮಾಡುವಂಥ ಈ ಪಲ್ಯನ ಒಂದು ಸಾರಿ ಟ್ರೈ ಮಾಡಿರಿ. ನೋಡಿರಿ, ನೋಡ್ತಾನೆ ನಮ್ದು ಏನಾಯಿತು, ಚೆನ್ನಾಗಿ ನೋಡಿರಿ ಫ್ರೈ ಆಗಿಬಿಡ್ತು. ನಮ್ಮ ಸೊಪ್ಪು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ತುಂಬ ಬೇಗನೆ ನಾವು ಈ ಪಲ್ಯನ ಮಾಡ್ಕೋಬಹುದು. ನೋಡಿದ್ರಲ್ವ, ನೀಟಾಗಿ ನಮ್ಮದೆಲ್ಲ ಫ್ರೈ ಆಯಿತು. ಇದು ರುಚಿ ಹೆಚ್ಚಾಗಬೇಕಂತಂದ್ರೆ ಸ್ವಲ್ಪ ನಾವು ಶೇಂಗಾನ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. 1 ಚಮಚದಷ್ಟು. ಹಾಗೆ ಅರಿಶಿನ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್. ನಾವು ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕಿದ್ದೀವಿ, ನೋಡಿಕೊಂಡು ಹಾಕ್ಕೊಳ್ರಿ ಖಾರನ ನೀವು. ಈಗ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ನಮ್ಮ ಶೇಂಗಾ ಪುಡಿ ಹಾಕೋದ್ರಿಂದ ನೋಡಿರಿ, ನಮ್ಮ ಈ ಪಲ್ಯ ಏನಿರ್ತೈತಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತ್ರಿ ಅದು. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿಯನ್ನು ನಿಮ್ಮ ಮನೇಲಿ ಇದ್ದರೆ ಹಾಕ್ರಿ. ಇಲ್ಲಾಂದ್ರೆ ನೀವು ಬರೀ ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಕೂಡ ಮಾಡ್ಕೋಬೋದು. ಈಗ ನೋಡ್ರಿ, ನಮ್ಮದು ಚೆನ್ನಾಗಿ ಫ್ರೈ ಆಯಿತು. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗಿದು ನೋಡ್ರಿ ಸವಿಯಲು ಕೂಡ ಸಿದ್ಧ ಆಯ್ತು ರೀ. ನಮ್ಮ ರೊಟ್ಟಿ ಚಪಾತಿಗಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.